ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ನಲ್ಲಿ ಮಾರಾಟ ಖಂಡಿಸಿ ದೇಶದಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆ ಕೊಡಲಾಗಿದೆ. ಮಂಗಳೂರಿನಲ್ಲಿ ಮೆಡಿಕಲ್ ಶಾಪ್ ಬಂದ್ಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಜಿಲ್ಲೆಯ ಸುಮಾರು 3,000 ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಸದ್ಯ ನೋಡಿ 3,000 ಮೆಡಿಕಲ್ ಶಾಪ್ಗಳು ಬಂದ್ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಮಿಶ್ರ ಪ್ರತಿಕ್ರಿಯೆ ಇದೆ ರಾಜ್ಯದಾದ್ಯಂತ. ಇನ್ನು ಕೇಂದ್ರ ಸರ್ಕಾರ ಮೆಡಿಕಲ್ ಶಾಪ್ಗಳನ್ನ ಬಿಟ್ಟು ಇನ್ನೆಲ್ಲ ಬಂದ್ ಆಗಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆ ಆಸ್ಪತ್ರೆಗಳಲ್ಲಿರುವಂತಹ ಎಲ್ಲಾ ಮೆಡಿಕಲ್ಗಳು ಕೂಡ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಮೆಡಿಕಲ್ಗಳನ್ನ ಓಪನ್ ಮಾಡಲೇಬೇಕು, ಅನಿವಾರ್ಯ. ಮೂಲಕ ಔಷಧಿಯನ್ನು ಮಾರಾಟ ಮಾಡುವಂತಹ ಹಿನ್ನೆಲೆಯಲ್ಲಿ ಭಾರತಾದ್ಯಂತ ಇವತ್ತು ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಎಲ್ಲಾ ಮೆಡಿಕಲ್ ಶಾಪ್ನ ಮಾಲೀಕರು ಭಾರತಾದ್ಯಂತ ಬಂದ್ಗೆ ಕರೆ ಕೊಟ್ಟಿದೆ. ಹಾಗೂ ಕೂಡ ಮಂಗಳೂರಿನಲ್ಲೂ ಕೂಡ ಇದೇ ಮೆಡಿಕಲ್ ಶಾಪ್ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ನೀಡಿರುವಂತದ್ದು. ನಾವೀಗ ಒಂದು ಮೆಡಿಕಲ್ ಶಾಪ್ನ ಮುಂಭಾಗದಲ್ಲಿದ್ದೇವೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಮಂಗಳೂರಿನ ಬಹುತೇಕ ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗಿರುವಂತದ್ದು. ಅಂದ್ರೆ ಏನು ಮೆಡಿಕಲ್ ಶಾಪ್ಗಳಿವೆ ಅಂದ್ರೆ ಮಂಗಳೂರಿನಲ್ಲಿ ಸರಿಸುಮಾರು 3,500ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳಿವೆ. ಈ ಎಲ್ಲಾ ಮೆಡಿಕಲ್ ಶಾಪ್ಗಳಿಗೂ ಕೂಡ ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಅಂದ್ರೆ ಆನ್ಲೈನ್ ನಲ್ಲಿ ಮೆಡಿಕಲ್ ಅನ್ನೊಂದು ಏನು ಡ್ರಗ್ ಅನ್ನು ಅಥವಾ ಔಷಧಿಯನ್ನು ಬೈ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಬೆಂಬಲವನ್ನು ನೀಡಬಾರದು ಮತ್ತು ಇದು ಎಲ್ಲ ಅಂಗಡಿ ಮಾಲೀಕರಿಗೆ ಅಥವಾ ಏನು ಮೆಡಿಕಲ್ ಶಾಪ್ಗಳಿಗೆ ಬಹುದೊಡ್ಡ ನಷ್ಟ ಉಂಟಾಗುತ್ತೆ. ಅನೇಕ ವರ್ಷಗಳಿಂದ ಮೆಡಿಕಲ್ ಉದ್ಯಮವನ್ನು ಮಾಡಿಕೊಂಡು ಜನರಿಗೆ ಸೇವೆಯನ್ನು ಕೊಡ್ತಿರುವಂತಹ ಎಲ್ಲ ಮೆಡಿಕಲ್ ಶಾಪ್ಗಳ ಸಂಘದ ಮಾಲೀಕರು ಒಗ್ಗೂಡಿ ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೂ ಕೂಡ ಈ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೂಡ ದೊರೆತಿರುವಂತದ್ದು. ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಂಪೂರ್ಣ ಇವತ್ತಿನ ದಿನ ಬಹುತೇಕ ಮೆಡಿಕಲ್ಗಳು ಕೂಡ ಬಂದ್ ಆಗಿರುವಂತದ್ದು. ಜೊತೆಗೆ ಇದಕ್ಕೆ ಪೂರಕವಾಗಿ ಕೆಲವೊಂದು ಮೆಡಿಕಲ್ಗಳು ಕೂಡ ಇವತ್ತು ಓಪನ್ ಇರುತ್ತೆ. ಅಂದ್ರೆ ಅವರ ಸ್ವಂತ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಆಸ್ಪತ್ರೆಯ ಪಕ್ಕದಲ್ಲೇ ಇರುವಂತಹ ಅಥವಾ ಅವರದೇ ಮೆಡಿಕಲ್ಗಳು ಇವತ್ತು ಓಪನ್ ಇರುವಂತದ್ದು. ಅಂದ್ರೆ ಆನ್ಲೈನ್ ನಲ್ಲಿ ಏನು ಮೆಡಿಕಲ್ ಔಷಧಿಯನ್ನು ಬೈ ಮಾಡ್ತಾರೆ ಅದು ಸಂಪೂರ್ಣವಾಗಿ ನಿಷೇಧಿಸಬೇಕು, ಅದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕು, ಇದನ್ನು ಸರ್ಕಾರ ಇದಕ್ಕೆ ಅನುಮೋದನೆ ಕೊಡಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗಿರುವಂತದ್ದು. ಜೊತೆಗೆ ನಾವು ಗಮನಿಸಬಹುದು, ನಗರದಲ್ಲಿ ಅನೇಕ ಮೆಡಿಕಲ್ ಶಾಪ್ಗಳು ಕೂಡ ಇವತ್ತು ಬಂದಿದೆ. ಅಂದ್ರೆ ಕೆಲವೊಂದು ಮೆಡಿಕಲ್ ಶಾಪ್ಗಳು ಬಿಟ್ಟು ಅಂದ್ರೆ ಮಂಗಳೂರು ನಗರದಲ್ಲಿ ಅಪೋಲೋ ಫಾರ್ಮಸಿ 38 ಸಂಸ್ಥೆಗಳು ಮೆಡಿಕಲ್ ಶಾಪ್ಗಳಿವೆ, ಮೆಡ್ಪ್ಲಸ್ 48 ಮೆಡಿಕಲ್ಗಳಿವೆ ಮತ್ತು ಪ್ರಧಾನಮಂತ್ರಿ ಜನೌಷಧಿ ಮೆಡಿಕಲ್ಗಳು 130 ಮೆಡಿಕಲ್ಗಳಿವೆ, ಅಂಗಡಿಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಇದು ಓಪನ್ ಇರುತ್ತೆ. ಅದು ಬಿಟ್ಟು ಇವತ್ತು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ವ್ಯವಸ್ಥೆಗಳನ್ನು ಕೂಡ ಸಹಾಯವಾಣಿ ನಂಬರ್ ಆಗಿರ್ಬೋದು ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದೆ. ಅಂದ್ರೆ ಯಾವುದೇ ತೊಂದರೆಗಳಾಗಬಾರ್ದು, ಮೆಡಿಕಲ್ ನಲ್ಲಿ ಔಷಧಿಗಳು ಸಿಗದೆ ಅಂದ್ರೆ ಜನರು ಪರದಾಡುವ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ಇದಕ್ಕೆ ಸಹಾಯವಾಣಿ ನಂಬರ್ ಮಂಗಳೂರು ಆಗಿರ್ಬೋದು ಅಥವಾ ಇನ್ನಿತರ ಗ್ರಾಮೀಣ ಭಾಗದ ಸಹಾಯವಾಣಿ ನಂಬರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತು ಮಂಗಳೂರು ಸಹಾಯಕ ಡ್ರಗ್ ನಿಯಂತ್ರಕರು ನೋಡಲ್ ಅಧಿಕಾರಿ ಅವರ ನಂಬರ್ ಅನ್ನು ಕೂಡ ಇಡೀ ನಗರಾದ್ಯಂತ ಹಾಕಿರುವಂತದ್ದು. ಜೊತೆಗೆ ಯಾವ್ದಾದ್ರು ಎಮರ್ಜೆನ್ಸಿ ಕೇಸ್ ಇದೆ ಅಥವಾ ತುರ್ತು ಮೆಡಿಕಲ್ ಎಮರ್ಜೆನ್ಸಿ ಏನಿದ್ರೆ ಅಥವಾ ಅಗತ್ಯವಾದಂತಹ ಮೆಡಿಕಲ್ ವಸ್ತುಗಳು ಬೇಕಾದಂತಹ ಸಂದರ್ಭದಲ್ಲಿ ಈ ಸಹಾಯವಾಣಿಗೆ ಕಾಲ್ ಮಾಡಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಏನಾದ್ರೂ ಮೆಡಿಕಲ್ಗಳು ಬಂದಾದ್ರೆ ಯಾರು ಕೂಡ ಪ್ಯಾನಿಕ್ ಆಗಬಾರ್ದು ಮತ್ತು ಮೆಡಿಕಲ್ಗಳಿಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಯಾರು ಕೂಡ ಸಾರ್ವಜನಿಕರು ಪರದಾಟ ಮಾಡಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಇವತ್ತು ಜಿಲ್ಲಾಡಳಿತ ಇದಕ್ಕೆ ಒಂದು ಕ್ರಮವನ್ನು ಕೂಡ ಕೈಗೊಂಡಿರುವಂತದ್ದು ಮತ್ತು ಸಹಾಯವಾಣಿ ನಂಬರ್ ಅನ್ನು ಕೂಡ ಕೈಗೊಂಡಿರುವಂತದ್ದು. ಅಂದ್ರೆ ಕೆಲವೊಂದು ಕೇಂದ್ರ ಸರ್ಕಾರದ ಅಂಡರ್ ನಲ್ಲಿ ಇರುವಂತಹ ಮೆಡಿಕಲ್ ಆಗಿರ್ಬೋದು, ಅಪೋಲೋ ಫಾರ್ಮಸಿ ಆಗಿರ್ಬೋದು, ಮುನ್ನಿತರ ಮೆಡ್ಪ್ಲಸ್ ಇಂತಹ ದೊಡ್ಡ ಸಂಸ್ಥೆಗಳಾಗಿರ್ಬೋದು ಇವತ್ತೆಲ್ಲ ಓಪನ್ ಇರುವಂತದ್ದು. ಅದು ಬಿಟ್ರೆ ಗ್ರಾಮೀಣ ಭಾಗದಲ್ಲಿ ಅಥವಾ ಲೋಕಲ್ ರಿಟೇಲ್ ಮೆಡಿಕಲ್ ಅಂಗಡಿಗಳಿವೆ ಇದೆಲ್ಲ ಬಂದಾಗಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಆನ್ಲೈನ್ ಮೆಡಿಕಲ್ ಏನಿದೆ ಅಥವಾ ಆನ್ಲೈನ್ ಇಂದ ಖರೀದಿಸುವಂತಹ ಮೆಡಿಕಲ್ಗಳೇನಿವೆ ಇದನ್ನು ನಿಷೇಧಿಸಬೇಕು, ಇದಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು, ಸರ್ಕಾರ ಇದಕ್ಕೆ ಅನುಮೋದನೆ ಕೊಡಬಾರ್ದು ಅಂತ ಹೇಳುವಂತ ದೃಷ್ಟಿಯಿಂದ ಎಲ್ಲಾ ಮೆಡಿಕಲ್ಗಳು ಕೂಡ ಇವತ್ತು ಮಂಗಳೂರಿನಾದ್ಯಂತ ಬಂದಾಗಿರುವಂತ ಜಿಲ್ಲಾಡಳಿತ ಓಪನ್ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬಿಳಾಲ್ ಜೊತೆ ಆದಿತ್ಯ ದುಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.